ಇಲ್ಲಿ ನೋಡಿ ನಾನು ಜೋಳವನ್ನ ತಗೊಂಡಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳ. ಇದನ್ನ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಜೋಳವನ್ನ ಒಮ್ಮೆಲೆ 10 ಕಿಲೋ ಒಯ್ದು ಗಿರಣಿಯಲ್ಲಿ ಹಾಕೊಂಡ್ಬಂದಿರ್ತೀವಿ. ನಾವು ಪ್ಯೂರ್ ಜೋಳದ ಹಿಟ್ಟನ್ನೇ ಬಳಸ್ತೀವಿ, ಮತ್ತೆ ಇದರಲ್ಲಿ ಅಕ್ಕಿಯದ್ ಹಾಕಿ ಏನನ್ನು ಬಳಸೋದಿಲ್ರಿ. ಈಗ ಇದನ್ನೇ ಹಿಟ್ಟನ್ನ ತಗೋತೀನಿ ನೋಡ್ರಿ. ನಾನು ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಈಗ ಇದನ್ನ ಚಾಣಿಸ್ಬಿಟ್ಟನೆ ತಗೊಂಡಿದ್ದೀನಿ ನಾನು ನೋಡಿ. ಚಾಣಿಸೋದು ಅಂದ್ರೆ ಜರಡಿ ಹಾಕ್ಬಿಟ್ಟನೆ ತಗೊಂಡಿದ್ದೀನಿ. ಈಗ 1 ಬಟ್ಲಾಗಷ್ಟ ಜೋಳದ ಹಿಟ್ಟನ್ನ ತಗೋತಾ ಇದ್ದೇನೆ ನೋಡಿ. ಬರೀ ಜೋಳದ ಹಿಟ್ಟಿನಿಂದ ರೊಟ್ಟಿ ಅಷ್ಟೇನೆ ಮಾಡ್ಕೊಳ್ಳಲ್ಲ, ಬೇರೆ ಬೇರೆ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ಗಳನ್ನು ಮಾಡ್ಕೋಬೋದು ನೋಡಿ. 1 ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲೆನೇ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನೇ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ, ನಡೀತದ ಅದನ್ನು ನೋಡಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ನೋಡಿ. ಒಂದು ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇಲ್ಲಿ 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಹಾಕೋಬೋದು, ನಡೀತದೆ. ಈಗ ಇದನ್ನ ಫಸ್ಟ್ ಹಾಗೇನೆ ಗ್ರೈಂಡ್ ಮಾಡ್ಕೋತೀನಿ ರೀ. ಹಿಟ್ಟೆಲ್ಲಾನು ಮಿಕ್ಸ್ ಆಗಲಿ ರೀ ನೋಡಿ. ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ 1 ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟ್ 1 ಬಟ್ಲಾಗಷ್ಟು ಹಾಕ್ತೀನಿ. ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ. ತುಂಬ ಗಟ್ಟಿಯಾಗಿ ಇದನ್ನ ಏನು ಮಾಡಬಾರ್ದ್ರಿ, ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತೆಳುವಾಗಿನೇ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ನಾ ಇವತ್ತು ಜೋಳದ ಹಿಟ್ಟಿನ ಮಸಾಲೆ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿನಿ ನನಗೆ ನೋಡಿ. ಹಿಟ್ಟು ಇದೇ ರೀತಿನೇ ಇರ್ಬೇಕು ನೋಡ್ರಿ, ತೆಳ್ಳಗೆ, ಹಾಗೆ ತುಂಬ ಗಟ್ಟಿಯಾಗಿರ್ಬಾರ್ದ್ರಿ. ಈಗ ಇದನ್ನ ಈ ಪಾತ್ರೆಗೆ ಹಾಕೊಳ್ಳೋಣ ನೋಡಿ. ಯಾವ ಬಟ್ಲೆ ಜೋಳದ ಹಿಟ್ಟು ತೊಗೊಂಡಿನಲ್ರಿ ಮೆಜರ್ಮೆಂಟಿಗೆ ನಾನು ಎಲ್ಲನೂ ಅದೇ ಬಟ್ಲೆನೇ ತೊಗೊಂಡಿನಿ. ಈಗ ಅದಕ್ಕೆ ಒಂದು ಮಸಾಲೆ ಫಡ್ ಅಂತ ಹೇಳಿನಲ್ರಿ, ಒಂದು ಒಗ್ಗರಣೆಯನ್ನು ಹಾಕೊಂಡು, ಒಗ್ಗರಣೆಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ. ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಅದಾವೆ, ಅದನ್ನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಹಳೆ ಆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಎಲ್ಲ ಫ್ರೈ ಆಗಲಿ ರೀ, ಲೈಟ್ ಕೆಂಪಗಾಗಲಿ ರೀ ನೋಡಿ. ಇಲ್ಲಿ ನಾನು 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಇದು, ಅದಕ್ಕೆ ಹಾಕೀನಿ. ಇಲ್ಲ ಮಕ್ಕಳು ತಿಂತಾರಂದ್ರೆ ನೀವೇನು ಮಾಡಿರಿ, ಆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿರಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಇಲ್ಲ ಅರಿಶಿಣನೂ ಹಾಕಿದ್ದೀನಿ ರೀ. ಅರಿಶಿಣನೂ ಬಿಸಿ ಎಣ್ಣೆಲಿ ಬೇಯ್ದು ಕಲರ್ನು ಚೆನ್ನಾಗಿ ಬರ್ತದೆ ಅಂಥೇಳಿ, ಬಟ್ ಅದು ಕ್ಲಿಪ್ಪು ಮಿಸ್ ಆಗ್ಯದ್ರಿ ನೋಡಿ. ಈಗ ಒಗ್ಗರಣೆನ ಹಿಟ್ಟಿಗೆ ಹಾಕೊಳ್ಳೋಣ. ಇಲ್ಲ ಪ್ಲೇನ್ ಫಡ್ಡನ್ನು ಮಾಡಿಕೊಂಡು ಚಟ್ನಿನೂ ಆ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಈ ರೀತಿ ಮಸಾಲೆ ಫಡ್ಡನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಾವ್ರಿ ನೋಡಿ. ಅದಕ್ಕೆ ನಾನು ಒಂದು ಸ್ವಲ್ಪ 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಾಂದ್ರೆ ನೀವು ಇಲ್ಲಿ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಇಷ್ಟ ಅಂದ್ರೆ ನೀವು ಅದನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ ನೋಡಿ. ಈಗೆಲ್ಲಾನು ಮಿಕ್ಸ್ ಆಗ್ಯದ್ರಿ. ಈಗ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅದು ರವೆನೂ ಚೆನ್ನಾಗಿ ನೆನೀತದೆ ಎಲ್ಲನೂ. ಇದು